ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಸಿಂಪಲ್ ಈಸಿಯಾಗಿ ಒಂದು ಎಳ್ಳುಂಡೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ ವಿಂಟರ್ ಆಗಿರೋದ್ರಿಂದ, ಚಳಿಗಾಲ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಎಳ್ಳನ್ನ ಜಾಸ್ತಿ ಬಳಸಬೇಕು ಅಂತಾರೆ. ಆದಷ್ಟು ಮೈನ ಸ್ವಲ್ಪ ಬೆಚ್ಚಗಿಟ್ಕೊಳಕ್ಕೆ ತುಂಬ ಸಹಾಯ ಮಾಡ್ತದೆ. ಮತ್ತು ಎಳ್ಳು ತುಂಬ ಒಳ್ಳೆಯದು ಮೂಳೆಗಳಿಗೆ, ಮತ್ತು ತುಂಬ ಸ್ಟ್ರೆಂತ್ ಕೊಡ್ತದೆ. ಆದ್ದರಿಂದ ನಾವು ಎಳ್ಳುಂಡೆ ಈಗ ಜಾಸ್ತಿ ವಿಂಟರಲ್ಲಿ ಜಾಸ್ತಿ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಸುಮಾರು 1 ಕಪ್ ಆಗಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಕಪ್ಪಲ್ಲಿ 1/4 ಕಪ್ ಆಗಷ್ಟು ನಾನು ಕಡಲೆಕಾಯಿ ಬೀಜನ ನಾರ್ಮಲಾಗಿ ನಾನು ಹುರಿದು ಮನೇಲಿ ರೆಡಿ ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ಬೇಕು ಅಂದಾಗ ನೋಡಿ ಈ ಥರ ಸಿಪ್ಪೆ ತೆಗೊಂಡು ನಾವು ಯೂಸ್ ಮಾಡ್ಕೊತೀರಿ. ಸುಮಾರು 1/4 ಕಪ್ಪು, 1/4 ಕಪ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ. 1/4 ಕಪ್ ಆಗಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ತುಪ್ಪ ಇನ್ನೂ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ತೊಗೊಬೋದು, ಏನು ತೊಂದರೆ ಇಲ್ಲ. ಒಂದು ಕಪ್ ಆಗಷ್ಟು ನಾವು 1 ಕಪ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಈಗ ಮೊದಲು ನಾವು ಎಳ್ಳನ್ನ ಹುರ್ಕೊಬೇಕಾಗುತ್ತೆ. ಒಂದು ಪ್ಯಾನ್ ಅಥವಾ ಒಂದು ಕಡಾಯಿ ಇಟ್ಕೊಂಡು ನಾವು ಎಳ್ಳು ಹುರ್ಕೊಳ್ಳೋಣ. ಸ್ವಲ್ಪ ಚಟ್ಪಟ್ ಅಂದರೆ ಸಾಕು. 1 ಕಪ್ ಆಗಷ್ಟು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ. ಚಟ್ಪಟ್ ಸೌಂಡ್ ಬರೋವರೆಗೂ ನಾವು ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಳ್ಳು ಚಟ್ಪಟ್ ಅನ್ನೋ ಗಂಟ ಹುರ್ಕೊಂಡ್ರೆ ಸಾಕು. ತುಂಬ ನಾವೇನು ಫ್ರೈ ಮಾಡೋದು ಬೇಡ. ಸಿಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಎಷ್ಟಾದರೂ ನಮಗೆ ಸಾಕಾಗುತ್ತೆ. ಚಟ್ಪಟ್ ಅಂತ ಸೌಂಡ್ ಬರ್ತಾ ಇದೆ, ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಳ್ಳು ರೆಡಿಯಾಗಿದೆ ಹುರಿದಿರೋದು. ಇವಾಗ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಆರಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಆರಲಿ. ಅಷ್ಟರಲ್ಲಿ ಸ್ವಲ್ಪ ನಾವು ಕೊಬ್ಬರಿನೂ, ಸ್ವಲ್ಪ ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಪ್ಯಾನ್ ಬಿಸಿಗೇನೆ ನಾವು ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಇವಾಗ ಮತ್ತೆ ಇದಕ್ಕೆ ನಾನು ಆಲ್ರೆಡಿ ಕಡಲೆಕಾಯಿ ಬೀಜ ಹುರಿದಿದ್ದೀನಿ. ಸುಮ್ಮನೆ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಅಷ್ಟೇ. ಅದು ಸ್ವಲ್ಪ ನಾವು ಸಿಪ್ಪೆ ತೆಗಿಬೇಕಾಗುತ್ತೆ. ಅದರಿಂದ ಸ್ವಲ್ಪ ನಾನು ಸುಮ್ಮನೆ ಹಂಗೆ ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು. ಈ ತವಾದ ಬಿಸಿಗೇನೆ ನಮಗೆ ಬಿಸಿ ಆದರೆ ಸಾಕು. ಇದು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ನಾವು ಸಿಪ್ಪೆ ತಿಕ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಳ್ಳು ಸ್ವಲ್ಪ ಬಿಸಿ ಇತ್ತಲ್ವ, ತಣ್ಣಗಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಬೇಡ, ತರಿಯಾಗಿ ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಮತ್ತು ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಅಷ್ಟೇ ಸ್ವಲ್ಪ ನಾವು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಮತ್ತು ಬೆಲ್ಲನೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ನಾವು ಪಾಕ ಏನು ಮಾಡೋಷ್ಟಿರಲ್ಲ. ಇದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ತುಪ್ಪ ಒಂಚೂರು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಷ್ಟೇ. ಈಗ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಫ್ರೆಂಡ್ಸ್, ಆಗಿದೆ. ಎಳ್ಳು ನಾನು ಈ ಥರ ಸ್ವಲ್ಪ ತರಿಯಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದೇ ಒಂದು ಅಗಲವಾದ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲೇ ನಾನು ಈಗ ಕಡಲೆಕಾಯಿ ಬೀಜ ಮತ್ತು ಬೆಲ್ಲನ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ನಾನು ತರಿಯಾಗಿ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಕಡಲೆಕಾಯಿ ಬೀಜದ್ದು ಸ್ವಲ್ಪ ನಾನು ತರಿಯಾಗಿ ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಎಳ್ಳು ಪುಡಿಗೆ ಹಾಕ್ತಾಯಿದ್ದೀನಿ. ಮತ್ತು ಒಣ ಕೊಬ್ಬರಿಗೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಲ್ಲ, ಆದಷ್ಟು ಸ್ವಲ್ಪ ಸಣ್ಣಗೆ ತುರಿದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ನಮಗೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿನ ನಾವು ಬಿಸಿ ಮಾಡೋದ್ರಿಂದ ಅದರಲ್ಲಿ ಏನೋ ಸ್ವಲ್ಪ ತೇವಾಂಶ ಏನಿದ್ರೆ ನೀಟಾಗಿ ಹೋಗುತ್ತೆ. ಮತ್ತು ನೋಡಿ, ಬೆಲ್ಲನೇ ಈ ಥರ ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸಿ 1 ಕಪ್ಗೆ 1 ಕಪ್ ಎಳ್ಳಿಗೆ ನಮಗೆ 1 ಕಪ್ಪು ಬೆಲ್ಲ ಸಾಕಾಗುತ್ತೆ. ನಮಗೆ ಪಾಕ ಏನು ಬೇಕಾಗಿಲ್ಲ ಕಟ್ಟೋದಕ್ಕೆ, ಉಂಡೆ ಕಟ್ಟೋದಕ್ಕೆ ಬೆಲ್ಲ ಕರೆಸ್ಕೊಬೇಕು ಅನ್ನೋದೇನಿಲ್ಲ. ಈ ಥರ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಸಿಂಪಲಾಗಿ ಈಸಿಯಾಗಿ ಒಂದು ಎಳ್ಳುಂಡೆ ಮಾಡ್ಬೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ತೀನಿ. ಮಿಕ್ಸ್ ಮಾಡೋದ್ನಾಗೆ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಆಗಿರೋದ್ರಿಂದ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಳ್ಳು ಮತ್ತು ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ತುರಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ ನಾನು. ತುಪ್ಪ ಸ್ವಲ್ಪ ಕಮ್ಮಿ ಬಳಸ್ಕೊಬೇಕಂದ್ರೆ ನೀವು ಕಮ್ಮಿ ಬಳಸ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಚೆನ್ನಾಗಿ ಬೆಲ್ಲ ಜೊತೆ ಬೆಲ್ಲ ಸ್ವಲ್ಪ ಚೆನ್ನಾಗಿ ಈ ಥರ ಎಲ್ಲ ಇದು ಉಂಡೆ ಥರ ಇದೆಲ್ಲ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನಾನು 1/4 ಕಪ್ಪಲ್ಲಿ ಸ್ವಲ್ಪ 1/4 ಭಾಗ ಸೇರಿಸ್ಕೊಂಡಿದ್ದೀನಿ.
ನೀವು ತುಪ್ಪ ಸ್ವಲ್ಪ ಕಮ್ಮಿ ತಿನ್ನೋರಾದ್ರೆ, ಡಯಟ್ ಮಾಡೋರಾದ್ರೆ ಸ್ವಲ್ಪ ಒಂದು 2 ಸ್ಪೂನ್ ಹಾಕ್ಕೊಂಡ್ರು ಸಾಕು ನಿಮಗೆ. ಈ ಥರ ನಾವು ಕಲಿಸ್ಕೊಂಡು ಆರಾಮಾಗಿ ನೀವು ಉಂಡೆ ಕಟ್ಕೊಬೋದು. ನಿಮ್ಗೆ ಎಷ್ಟು ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಬೇಕಂದರೆ ನೀವು ದೊಡ್ಡದು ಮಾಡ್ಕೊಬೋದು. ನೀವು ಪಾಕ ತೊಗೋಬೇಕು ಮತ್ತು ಬೆಲ್ಲ ಇದು ಮಾಡಬೇಕು ಅನ್ನೋದು ಏನಿಲ್ಲ, ಡೈರೆಕ್ಟಾಗಿ ನೀವು ಆರಾಮಾಗಿ ಮಾಡ್ಕೊಬೋದು. ನೋಡಿ ಈ ಥರ ಉಂಡೆ ಕಟ್ಕೊಬೋದು. ಮಕ್ಕಳು ಬಾಕ್ಸ್ಗೂ ನೀವು ಬೆಳಗ್ಗೆ ಟಿಫನ್ ಜೊತೆ ಒಂದೊಂದು ಚಿಕ್ಕದು ಉಂಡೆನೂ ಹಾಕ್ಬೋದು. ನೀವು ಸೈಜ್ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಕಟ್ಕೊಬೋದು. ನೋಡಿ ಸಿಂಪಲಾಗಿ ಈಸಿಯಾಗಿ ಒಂದು ಎಳ್ಳುಂಡೆ, ಕೊಬ್ಬರಿ, ಬೆಲ್ಲ ಮತ್ತು ಎಳ್ಳು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಸಿಂಪಲಾಗಿ ನಾವು ಈ ಥರ ಮಾಡಿಬಿಟ್ಟು ಮಕ್ಕಳು ಕೈ ಕೊಟ್ಟರು ಮಕ್ಕಳನ್ನ ಆರಾಮಾಗಿ ಉಂಡೆ ಕಟ್ಕೊತಾರೆ. ನೋಡಿ ಈ ಥರ ಉಂಡೆ ಕಟ್ಕೊಡ್ತಾರೆ ನೀಟಾಗಿ. 1 ತಿಂಗಳು ಹೊರಗಡೆ ಇಡ್ಬೋದು, ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಎಳ್ಳಿಗೆ ತುಂಬ ನಾವು ನಾವು ಪ್ರಶಸ್ತಿ ಕೊಡ್ತೀವಿ. ಅದರಿಂದ ಎಳ್ಳು ಚೆನ್ನಾಗಿ ಬಳಸಬೇಕು, ಒಳ್ಳೆಯದು ಅಂತಾರೆ. ನೋಡಿ ಈ ಥರ ಕಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಎಲ್ಲ ಟೇಸ್ಟು ಬಾಯಿಗೆ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಉಂಡೆ ಕಟ್ಟಕ್ಕೆ ಬರಲ್ಲ ಅನ್ನೋದು ಏನಿಲ್ಲ, ನೀಟಾಗಿ ನಮಗೆ ಅಲ್ಲೇ ನಾವು ತರಿಯಾಗಿ ಎಳ್ಳು ರುಬ್ಕೊಂಡು ಮಿಕ್ಸಿಗೆ ಹಾಕಿರೋದ್ರಿಂದ ಅಲ್ಲಲ್ಲೇ ಬಾಯಿಗೆ ನಮಗೆ ಎಳ್ಳು ಚೆನ್ನಾಗಿ ಸಿಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.